ರಾಜ್ಯದಲ್ಲಿ ಮತ್ತೆ ಕೋವಿಡ್ ಆತಂಕ ಎದುರಾಗಿರುವಂತದ್ದು ಪ್ರಮುಖವಾಗಿ ಎಲ್ಲ ಆಸ್ಪತ್ರೆಗಳಲ್ಲಿ ಕಡ್ಡಾಯವಾಗಿ ಏನಂತಂದ್ರೆ ಕೋವಿಡ್ ತಪಾಸಣೆಯನ್ನ ಮಾಡಬೇಕು ಮತ್ತು ಆ ಕುರಿತಂತೆ ಜಾಗೃತಿ ಮೂಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಸರ್ಕಾರ ಆದೇಶ ಹೊರಡಿಸಿದೆ. ಇದಾದ್ರೂ ಸಹ ಏನಂತಂದ್ರೆ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಇದ್ಯಾವುದು ನಡೀತಾ ಇಲ್ಲ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನಾನು ರಿಯಾಲಿಟಿ ಚೆಕ್ ಅನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ಯಾಕಂತಂದ್ರೆ ಇದು ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿರ್ತಕ್ಕಂಥ ವೈರಾಣು ಸಂಶೋಧನೆ ಮತ್ತು ರೋಗ ಪತ್ತೆ ಪ್ರಯೋಗಾಲಯ. ಇದುವರೆಗೂ ಸಹ ಏನು ಆತಂಕ ಎದುರಾಗಿದೆ ಸರ್ಕಾರದಿಂದ, ಎಲ್ಲ ಕಡೆಯಲ್ಲೂ ಸಹ ಒಂದು ಕಟ್ಟುನಿಟ್ಟಾದ ಒಂದು ಸೂಚನೆ ಬಂದಾಗ್ಲೂ ಸಹ ಏನಂತಂದ್ರೆ ಬೆಳಗಾವಿಯ ಬಿಮ್ಸ್ ನಲ್ಲಿ ಅದ್ಯಾವುದೂ ನಡೀತಾ ಇಲ್ಲ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ. ಅದಕ್ಕಿಂತ ಪೂರ್ವದಲ್ಲಿ ಒಳಗಡೆ ಯಾವ ರೀತಿ ಇದೆ ಅಂತೇಳಿ ತೋರಿಸುವ ಮುನ್ನ ಏನಂತಂದ್ರೆ ಇಲ್ಲಿರ್ತಕ್ಕಂಥ ಬಿಮ್ಸ್ ನಿರ್ದೇಶಕರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸರ್, ಈಗ ಯಾಕೆ ಇದುವರೆಗೆ ಸ್ಟಾರ್ಟ್ ಆಗಿಲ್ಲ, ಏನ್ ಸಮಸ್ಯೆ ಅಂತ? ಇಲ್ಲ, ನಮ್ದು ಈಗ ಟೆಸ್ಟಿಂಗ್ ಸ್ಟಾರ್ಟ್ ಇದೆ. ಆ್ಯಕ್ಚುಲಿ ಸ್ಟ್ಯಾಂಪಲನ್ನು ನಾವು ಚಿಕ್ಕೋಡಿಗೆ ಕಳಿಸ್ತಿದ್ದೆವು. ಮತ್ತು ಇವತ್ತಿಂದ ನಾವು ಈಗ ಕಲೆಕ್ಷನ್ ಸೆಂಟರ್ ಮಾಡ್ತಿದ್ದೆವು. ಒಂದು ಕ್ಯಾಸುವಲ್ಟಿಯಲ್ಲಿ 24 ಅವರ್ಸ್ ಕಲೆಕ್ಷನ್ ಆಗ್ತದೆ, ಇನ್ನೊಂದು ನಮ್ಮ ಸೆಂಟ್ರಲ್ ಲ್ಯಾಬಲ್ಲಿ ಇದೆ. ಈಗ ಏನಾಗಿದೆ, ನಮ್ಮದು RNA ಎಕ್ಸ್ಟ್ರಾಕ್ಟರ್ ಮೆಷಿನ್ ಇದೆಯಲ್ಲ, ಅದರಲ್ಲಿ ಒಂದು ಸೆನ್ಸರ್ ಹೋಗಿದೆ. ಆ ಸೆನ್ಸರನ್ನು ನಾವು 2 ಮಂತ್ಸಿಂದ ಫಾಲೋಅಪ್ ಮಾಡ್ತಿದ್ದೆವು ಕಂಪನಿಗೆ. ಅವರದು ಸೆನ್ಸರ್ ಸಿಗ್ತಾ ಇಲ್ಲ ಅಂತ ಹೇಳಿ ಅವರು ತರಿಸ್ತೇವೆ ಅಂತೇಳಿ ಇದು ಮಾಡ್ತಿದ್ದಾರೆ. ಫಾಲೋಅಪ್ಪು ನಡೀತಿದೆ. ಬಟ್ ಈಗ ಆಲ್ರೆಡಿ ಅವ್ರು ತರಿಸಿದ್ದಾರೆ. ಈಗ ಇವತ್ತು ನಾಳೆ ಅದನ್ನು ಸೆನ್ಸರ್ ಎಲ್ಲ ಮಾಡಿ ಕೊಡ್ತಿದ್ದಾರೆ. ಮತ್ತು RNA ಎಕ್ಸ್ಟ್ರಾಕ್ಟರ್ ಕಿಟ್ಸ್ ಏನಿದೆಲ್ಲ ಹುಬ್ಳಿ KMC ನಾವು ಅಲ್ಲಿಯೂ ಬರ್ತದಂತ ಹೇಳಿದ್ದಾರೆ. ಇವತ್ತು ಕೊಡ್ತೇವಂತ ಇದು ಹೇಳಿದ್ದಾರೆ. ಮತ್ತು ನಾವು ಈಗ ಅದಕ್ಕೆ ಇದು ಹಾಕಿದ್ದೆವು, ಇಂಡೆಂಟ್ ಹಾಕಿದ್ದೆವು. ನಾವು ನಮ್ಮ ಕಡೆಯಿಂದಲೂ ಬಿಮ್ಸ್ ಹೊತ್ತಿಂದಲೂ ಅದು ಕಿಟ್ಟನ್ನು ತರಿಸ್ಲಿಕ್ಕೆ ಆಲ್ರೆಡಿ ಆರ್ಡರ್ ಕೊಟ್ಟಿದ್ದೇವೆ. ಮತ್ತು ಮ್ಯಾನುವಲ್ ಕಿಟ್ಸನ್ನು ಆಲ್ರೆಡಿ ಆರ್ಡರ್ ಕೊಟ್ಟಿದ್ದಾರೆ, ಇವತ್ತು ಬರ್ತದೆ. ನೋಡಿ, ಸಾಂಕ್ರಾಮಿಕ ರೋಗ ಬಂದಿದೆ, ಎಲ್ಲಾ ಕಡೆ ಆದೇಶ ಮಾಡಿದ್ದಾರೆ. ಈಗ ನೀವು ತರಿಸ್ತೀನಿ, ಇನ್ನು ಮೇಲೆ ಓಪನ್ ಮಾಡ್ತೇವಿ ಅಂತ ಹೇಳ್ತಾ ಇದ್ದೀರಿ. ಓಪನ್ ನಮ್ಮಲ್ಲಿ ಈಗ ಏನೂ ಈಗ ನಮ್ಮ ಟೆಸ್ಟಿಂಗ್ ಆಗ್ತಿದೆ. ಅದನ್ನ ಕಿಟ್ ನಾವು ನಮ್ಮ ಪರ್ಸನಲಿ ಒಬ್ಬರ ಮನುಷ್ಯರು ತಗೊಂಡೋಗಿ ಇದರಲ್ಲಿ ಚಿಕ್ಕೋಡಿಯಲ್ಲಿ ಟೆಸ್ಟ್ ಆಗ್ತಿದೆ, ಏನೂ ಪ್ರಾಬ್ಲಮ್ ಇಲ್ಲ. ಮತ್ತೆ ಕೋವಿಡ್ ಕಿಟ್ಗಳೇ ನಿಮ್ಮಲ್ಲಿ ಇಲ್ಲ ಅನ್ನೋ ಒಂದು ಮಾಹಿತಿ ಇದೆ. ಅಲ್ಲ, ಕೋವಿಡ್ ಕಿಟ್ಗಳ ಪ್ರಾಬ್ಲಮ್ ಏನಂದ್ರೆ ಈಗ ಕೋವಿಡ್ ಈಗ ಇಲ್ಲದಿರೋದ್ರಿಂದ ಏನಾಗಿದೆ, ಈಗ ಕಿಟ್ ಸ್ಟಾಕ್ ಯಾರ ಹತ್ರ ಇಲ್ಲ. ಅದ್ರ ಬಗ್ಗೆ ಈಗ ಡಿಟೇಲ್ ಇವರು ಮೈಕ್ರೋಬಯಾಲಜಿ HOD ಮಾತಾಡ್ತಾರೆ. ಮತ್ತು ನಮ್ದು ಈಗ ಟೆಸ್ಟಿಂಗ್ ಅಂತೂ ನಿರಂತರವಾಗಿ ನಡೀತಿದೆ. ಮತ್ತು ನಮ್ಮಲ್ಲಿ ಈಗ 30 ಬೆಡ್ ಅದಕ್ಕೆ ರಿಸರ್ವ್ ಇಟ್ಟಿದ್ದೇವೆ. ನಾವು ಎಲ್ಲ ವ್ಯವಸ್ಥೆಯೂ ಸಿದ್ಧ ಇದೆ. ಕಿಟ್ಟೇ ಇಲ್ಲ ಅಂತಂದ್ರೆ ಯಾವ ರೀತಿ ತಪಾಸಣೆ ಮಾಡ್ತಾ ಇದ್ದೀರಿ ಅಂತ ನೀವು ಹೇಳ್ತಾ ಇದ್ದೀರಿ. ನಾವು ನಿರಂತರವಾಗಿ ಮಾಡ್ತಾ ಇದ್ದೀವಿ. ಕಿಟ್ ಇಲ್ಲ ಅಂತಂದ್ರೆ ನಾವು ಇದಕ್ಕೆ ಕಳಿಸ್ತಿದ್ದೆವು, ನಮ್ಮ ಇದಕ್ಕೆ ಯಾವುದು ಚಿಕ್ಕೋಡಿ ಕೇಂದ್ರಕ್ಕೆ ಕಳಿಸ್ತಿದ್ದೆವು. ನಮ್ಮಿಂದಲೇ ಟೆಸ್ಟಿಂಗ್ ಆದ ಕೂಡಲೇ ಅದನ್ನು ಸ್ಯಾಂಪಲನ್ನು ಚಿಕ್ಕೋಡಿ ಕೇಂದ್ರಕ್ಕೆ ಕಳಿಸ್ತಿದ್ದೆವು. ಈಗ ಯಾಕೆ ಏನ್ ಸಮಸ್ಯೆ ಯಾಕೆ ಬಂದಿಲ್ಲ ಅಂತ? ಯಾಕಂತಂದ್ರೆ ಇಲ್ಲಿವರೆಗೂ ಕಿಟ್ಗಳನ್ನ ನಮಗೆ ಕಿಮ್ಸ್ ಹುಬ್ಳಿ ಸ್ಟೋರ್ದವರು ಕೊಡ್ತಾ ಇದ್ರು. ಈಗ ಕೆಲವೊಂದು ತಿಂಗಳಿಂದ ಕೋವಿಡ್ ಇಲ್ಲದೆ ಕಾರಣ ಕಿಮ್ಸ್ ಹುಬ್ಳಿಲಿನೂ ಸ್ಟೋರಲ್ಲಿ ಕಿಟ್ಸ್ಗಳಿಲ್ಲ. ಸೊ ಯೂಶ್ವಲಿ ಏನಾಗುತ್ತೆ ಅಂತಂದ್ರೆ ಸ್ಟೇಟ್ ಗೌರ್ಮೆಂಟ್ದವರು ಪರ್ಚೇಸ್ ಮಾಡಿ ಎಲ್ಲ ಸ್ಟೋರಿಗೆ, ಕಿಮ್ಸ್ ಹುಬ್ಳಿಗೆ, ಬ್ಯಾಂಗ್ಳೂರಿಗೆ, ಎಲ್ಲ ಸ್ಟೋರಿಗೆ ಅವ್ರು ಕಿಟ್ಸ್ ಕಳಿಸ್ತಾರೆ. ಸೊ ಮೊದಲಿಂದನೂ ಅವರೇ ಪರ್ಚೇಸ್ ಮಾಡ್ತಾ ಇದ್ರು. ಆಮೇಲೆ ಅನುದಾನ ಇಲ್ವಾ ಹೇಗೆ? ನೀವು ಯಾಕಂತಂದ್ರೆ ನಿಮಗೆ ಇಲ್ಲೇ ಅನುದಾನ ಇರುತ್ತೆ ನೀವು ಖರೀದಿ ಮಾಡ್ಲಿಕ್ಕೆ. ಯಾಕಂದ್ರೆ ಬಿಮ್ಸ್ ಆಸ್ಪತ್ರೆಯಲ್ಲಿ ಬೇರೆ ಸರ್ಕಾರಿ ಆಸ್ಪತ್ರೆಗಳ ಸ್ಥಿತಿ ಬೇರೆ, ನಿಮ್ಮ ಬಿಮ್ಸ್ ನಲ್ಲಿ ಅದಕ್ಕಾಗಿ ಒಂದು ಇದು ಇದೆ. ಕಳೆದ 1 ವಾರದಿಂದ ಇದು ನಡೀತಾ ಇದೆ. ಏನಂತಂದ್ರ ರೋಗ ಬರ್ತಾ ಇದೆ, ಕಟ್ಟುನಿಟ್ಟಾಗಿ ವಹಿಸ್ಬೇಕು ಅನ್ನೋದು ಒಂದು ಚರ್ಚೆ ನಡೀತಾ ಇದೆ. ಈಗ 1 ವಾರದಿಂದನೂ ನೀವು ಸುಮ್ಮನೆ ಹಾಗೆ ಕೈ ಕೊಡ್ತಿದ್ದೀರಿ ಅಂತಂದ್ರೆ, ಸೊ ಅದಕ್ಕಿಂತ ಈಗ ನಾವು 1 ತಿಂಗಳ ಹಿಂದೆನೆ ನಮ್ಮ ಬಿಮ್ಸ್ ವತಿಯಿಂದ ಎಲ್ಲ ಪ್ರೊಸೆಸ್ ಮಾಡಿ ಆರ್ಡರ್ನ ನಾವು ಸಪ್ಲೈಯರ್ಸ್ಗೆ ಹಾಕಿದ್ದೀವಿ. ಅವ್ರ ಸಪ್ಲೈಯರ್ಸ್ ಇನ್ನೂ ಸಪ್ಲೈ ಮಾಡಿಲ್ಲ. ಯಾಕಂತಂದ್ರೆ ಅವ್ರಿಗೂ ಕಿಟ್ಸ್ ಅವೈಲೇಬಲ್ ಇಲ್ಲ, ಅವರನ್ನು ಸ್ಟಾಕ್ ಇಟ್ಟಿಲ್ಲ. ಹಿಂಗಾಗಿ ಅವ್ರು ನಮಗೆ ಕಿಟ್ಸ್ ಇನ್ನೂ ಸಪ್ಲೈ ಮಾಡಿಲ್ಲ. ನಿಮ್ಗೆ ಸಪ್ಲೈ ಆರ್ಡರ್ ಬೇಕಂದ್ರೆ ನಾವು ಸಪ್ಲೈ ಆರ್ಡರ್ ಕಾಪಿನೂ ನಮಗೆ ಕೊಡ್ತೀವಿ ನಾವು. ಸೊ ಹಿಂಗಾಗಿ ನಮ್ಮಲ್ಲಿ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಏನ್ ಯಾವಾಗ ಸ್ಟಾರ್ಟ್ ಆಗೋದು ಯಾವಾಗ ಅಂತ? ಏನಂತಂದ್ರೆ ಈಗ ಬಂದಿದೆ, ನಿಮ್ಗೇನು ಸೂಚನೆ ಬಂದಿಲ್ಲ ಸರ್ಕಾರದಿಂದ? ಏನಾದರೂ ಮಾಹಿತಿ ಬಂದಿದೆ ಅಥವಾ ಇಲ್ಲ ಅಂತ? ಈಗ ಸರ್ಕಾರದವರು ನಮ್ಮ ಮಾನ್ಯ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು VC ಮಾಡಿ ಎಲ್ಲರಿಗೂ ಸನ್ನದ್ಧತೆಯನ್ನು ಮಾಡಿಸಿದ್ದಾರೆ. ಆದರೆ ನಮ್ಮಲ್ಲಿ ಕಿಟ್ ಬಂದ ತಕ್ಷಣನೇ ನಾವು ಸ್ಟಾರ್ಟ್ ಮಾಡ್ತೀವಿ ಟೆಸ್ಟಿಂಗ್. ಯಾಕಂದ್ರೆ ಕಿಟ್ ಇಲ್ಲಿವರೆಗೆ ಏನ್ರಿ, ಈಗ ಅಲ್ಲಿವರೆಗೆ ಕಿಟ್ ಬರೋರ್ಗು ಅಲ್ಲಿವರೆಗೆ ಸ್ಯಾಂಪಲ್ಸ್ನ ಎಲ್ಲ ಕಲೆಕ್ಟ್ ಮಾಡಿ ಚಿಕ್ಕೋಡಿ ಲ್ಯಾಬಿಗೆ ಕಳಿಸ್ತಾ ಇದ್ದೀವಿ. ಯಾಕಂತಂದ್ರೆ ಚಿಕ್ಕೋಡಿ ಲ್ಯಾಬಲ್ಲಿ ಕಿಟ್ಸ್ ಅವೈಲೇಬಲ್ ಇದೆ. ಯಾಕಂತಂದ್ರೆ ಅವ್ರು ಯೂಸ್ ಮಾಡ್ತಿರೋ ಮಷಿನ್ನು ಬೇರೆ ಇದೆ. ಆ ಮಷಿನ್ಗೆ ಕಂಫರ್ಟೇಬಲ್ ಕಿಟ್ಸು ಚಿಕ್ಕೋಡಿಯಲ್ಲಿ ಅವೈಲೇಬಲ್ ಇದ್ದಾವೆ. ಹೀಗಾಗಿ ಅಲ್ಲಿ ನಿರಂತರ ಟೆಸ್ಟಿಂಗ್ ನಡೀತಾ ಇದೆ ಚಿಕ್ಕೋಡಿಯಲ್ಲಿ. ನಮ್ಮಲ್ಲಿ ಕಲೆಕ್ಟರ್ ಸ್ಯಾಂಪಲನ್ನು ಚಿಕ್ಕೋಡಿ ಕೊಟ್ಟು ಕಳಿಸಿ ಅಲ್ಲಿ ಟೆಸ್ಟ್ ಮಾಡಿಸಿ ನಾವಿಲ್ಲಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ. ಒಳಗಡೆ ತೋರಿಸ್ತಾ ಹೋಗ್ತೀನಿ. ಯಾಕಂತಂದ್ರೆ ಈಗ
ಪ್ಯಾಂಡಮಿಕ್ ಏನು ಸ್ಟಾರ್ಟ್ ಆಗಿದೆ, ಜೊತೆಗೆ ಸರ್ಕಾರದಿಂದ ಆದೇಶಗಳು ಬರ್ತಾ ಇದೆ, ಆದರೂ ಸಹ ಏನಂತಂದ್ರೆ ಇದುವರೆಗೆ ಇವತ್ತು ಮಾತ್ರ ಇದು ಓಪನ್ ಆಗಿದೆ. ಈ ಏನು ಪ್ರಯೋಗಾಲಯವನ್ನು ತೋರಿಸ್ತಾ ಹೋಗ್ತೀನಿ, ಇದು ಪ್ರಯೋಗಾಲಯದ ಒಳಗಿರ್ತಕ್ಕಂಥ ದೃಶ್ಯ ನೋಡ್ಬೋದು. ಜೊತೆಗೆ ಇವತ್ತು ಮಾತ್ರ ಇದನ್ನ ಓಪನ್ ಮಾಡಿದ್ದಾರೆ. ಓಪನ್ ಮಾಡಿ ಇದರ ಒಂದು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಕಳೆದ ಒಂದು ವಾರದಿಂದ ನಿರಂತರವಾಗಿ ರಾಜ್ಯಾದ್ಯಂತ ಕಟ್ಟೆಚ್ಚರವನ್ನು ವಹಿಸಲಾಗ್ತಾ ಇದೆ. ಜೊತೆಗೆ ಪ್ರತಿಯೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಸರ್ಕಾರಿ ಆರೋಗ್ಯ ಕೇಂದ್ರಗಳಲ್ಲಿ, ಜೊತೆಗೆ ಪ್ರಮುಖವಾದಂಥ ಆಸ್ಪತ್ರೆಗಳಲ್ಲಿ ಏನಂತಂದ್ರೆ ತಪಾಸಣೆ ಮಾಡಬೇಕು ಅಂತ ಹೇಳಿ ಸರ್ಕಾರದ ಆದೇಶ ಇದ್ರೂ ಸಹ ಏನಂತಂದ್ರೆ ಇದುವರೆಗೆ ಯಾವುದೇ ರೀತಿಯ ಒಂದು ತಯಾರಿಯನ್ನ ಕಳೆದ ಒಂದು ವಾರದಿಂದ ಯಾವುದೇ ರೀತಿ ಆಗ್ತಾ ಇಲ್ಲ. ಹಾಗಾಗಿ ಈಗ ಮತ್ತೆ ಏನಾದ್ರು ಹೇಳಿ. ಒಂದು ಆ್ಯಕ್ಚುಲಿ 1 ವೀಕಿಂದ ನಾವು ಭಾಳ ಮೀಟಿಂಗ್ಸ್ ಮಾಡಿದ್ದೆವು, ಎಲ್ಲ ತಯಾರಿ ಇದೆ. ನಾವು ಕೊರೋನಾ ಈಗ ಕೇಸಸ್ ಯಾವುದೂ ಇಲ್ಲ, ಆ ಥರ ಲಕ್ಷಣ ಯಾವುದೂ ಇಲ್ಲ. ಬಟ್ ನಾವು ಎಲ್ಲ ಬೆಡ್ಸ್ ರಿಸರ್ವ್ ಮಾಡಿದ್ದೆವು, ಎಲ್ಲ ಮಾಡಿದ್ದೇವೆ. ಮತ್ತು ಡೈಲಿ ಟೆಸ್ಟಿಂಗ್ಸ್ ನಮ್ಮ ಹತ್ರ ಇದೆ, ಫೆಸಿಲಿಟೀಸ್. ಎಲ್ಲಿ ಮಾಡ್ತಾ ಇದ್ದೀರಿ ಸರ್? ಎಲ್ಲಿ ಮಾಡ್ತಾ ಇದ್ದೀರಿ? ತೆಗೆದು ಇದಕ್ಕೆ ಕಳಿಸ್ತಿದ್ದೇವೆ. ಇಲ್ಲಿ ಶಾಂಪಲ್ ಎಲ್ಲಿ ತೆಗಿತಾ ಇದ್ದೀರಿ? ನಮ್ಮಲ್ಲಿ ಕ್ಯಾಸುವಲ್ಟಿಯಲ್ಲಿ ತೆಗಿತಿದ್ದೆವು, ಸೆಂಟ್ರಲ್ ಲ್ಯಾಬಲ್ಲಿ ಸ್ಯಾಂಪಲ್ ತೆಗೆದು ನಾವು ಕಳಿಸ್ತಿದ್ದೇವೆ. ಕಳೆದ ನಿನ್ನೆ ನಾನು ಸ್ಯಾಂಪಲ್ಗಳನ್ನು ಎಲ್ಲೆಲ್ಲಿ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾವು ನೋಡಿದಾಗ ಎಲ್ಲಿ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡ್ತಾ ಇಲ್ಲ. ನೀವು ಹೇಳ್ತಾ ಇದ್ದೀರಿ ಕ್ಯಾಜುಯಾಲಿಟಿ ಮಾಡ್ತೇವೆ, ಸ್ಯಾಂಪಲ್ ಕಲೆಕ್ಟ್ ಮಾಡ್ತಿದ್ದೇವೆ. ಮೈಕ್ರೋಬಯಾಲಜಿ ಎಷ್ಟು ಇದುವರೆಗೆ ಕಲೆಕ್ಟ್ ಮಾಡಿದಿರಿ ಅಂತಂದ್ರೆ ಸ್ಯಾಂಪಲ್ ಈಗ ಬರೋದು ಕಡಿಮೆ ಇದೆ. ಯಾಕಂದ್ರೆ ಸಿಂಪ್ಟಮ್ಯಾಟಿಕ್ ಕೇಸಸ್ ಬಹಳ ಕಡಿಮೆ ಇದಾವೆ. ಹಿಂಗಾಗಿ ಸ್ಯಾಂಪಲ್ ತಗೋತಾ ಇಲ್ಲ ಆ ಕಾರಣದಿಂದ. ಇಲ್ಲ, ಸಿಂಪ್ಟಮ್ಯಾಟಿಕ್ ಕೇಸಸ್ ಬಂದ ಮೇಲೆನೆ ಸ್ಯಾಂಪಲ್ ಕಲೆಕ್ಟ್ ಮಾಡ್ಬೇಕು ನಾವು. ಈಗ ಕೇಸಸ್ ಇಲ್ಲ, 1-2 ಕೇಸಸ್ ಬರ್ತಾ ಇದ್ದಾವೆ, ಅವ್ನ ಸ್ಯಾಂಪಲ್ ನಾವು ಕಲೆಕ್ಟ್ ಮಾಡಿ ಚಿಕ್ಕೋಡಿ ಕಳಿಸ್ತಾ ಇದ್ದೀವಿ. ಇದುವರೆಗೆ ಎಷ್ಟು ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಿದಿರಿ ಸರ್? ಇದುವರೆಗೆ ಅಂತಂದ್ರೆ ನಾವು ವೀಕ್ಲಿ ಒಂದು 4 to 5 ಸ್ಯಾಂಪಲ್ಸ್ ಅಷ್ಟೇ ಕಲೆಕ್ಟ್ ಆಗ್ತಾ ಇದಾವೆ. ಯಾಕಂದ್ರೆ ಕೇಸಸ್ ಸಸ್ಪೆಕ್ಟೆಡ್ ಅಷ್ಟೇ ಬರ್ತಾ ಇದ್ವು, ಈ ಜಾಸ್ತಿ ಕೇಸಸ್ ಇಲ್ಲ. ಆದ್ರೆ ನಾವು ಎಲ್ಲಾನು ಸನ್ನದ್ದು ಇಟ್ಟಿದ್ದೀವಿ. ಆದ್ರೆ ಕಿಟ್ಸ್ ಅವೈಲೇಬಿಲಿಟಿ ಇಲ್ಲದೆ ಕಾರಣ ಟೆಸ್ಟಿಂಗ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಇವತ್ತು ಅಥವಾ ನಾಳೆ ಟೆಸ್ಟಿಂಗ್ ಸ್ಟಾರ್ಟ್ ಆಗುತ್ತೆ ನಮ್ದು. ಏನಂತಂದ್ರೆ ಪ್ರಮುಖವಾಗಿ ಈಗ ಇಲ್ಲಿರ್ತಕ್ಕಂಥ ಭೀಮ್ಸ್ನ ನಿರ್ದೇಶಕರು ಮತ್ತು ವೈದ್ಯರು ಹೇಳೋ ಪ್ರಕಾರ ಏನಂತಂದ್ರೆ ಈಗ ನಾವು 1-2 ಏನಂತಂದ್ರೆ ಇದುವರೆಗೆ ಏನು ಕೋವಿಡ್ ಅಷ್ಟೊಂದು ಗಂಭೀರವಾಗಿರಲಿಲ್ಲ. ಆ ಕಾರಣದಿಂದಾಗಿ 1-2 ಬರ್ತಾ ಇದ್ವು. ಅವುಗಳನ್ನು ಟೆಸ್ಟ್ ಮಾಡಿ ಏನಂತಂದ್ರೆ ನಾವು ಆ ಏನು ಚಿಕ್ಕೋಡಿ ಪ್ರಯೋಗಾಲಯಕ್ಕೆ ಕಳಿಸ್ತಾ ಇದ್ದೀವಿ. ಆದರೆ ಸದ್ಯ ಏನಂತಂದ್ರೆ ಇವತ್ತು ಅಥವಾ ನಾಳೆ ಕಿಟ್ ಬರುತ್ತೆ. ಕಿಟ್ ಬಂದ ನಂತರ ನಾವು ಮತ್ತೆ ಏನಂತಂದ್ರೆ ಈ ಪ್ರಯೋಗಾಲಯವನ್ನ ಆರಂಭ ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಭೀಮ್ಸ್ನ ನಿರ್ದೇಶಕರು ಹೇಳ್ತಾ ಇರುವಂತದ್ದು. ಕ್ಯಾಮರಾಮನ್ ರೋಹಿತ್ ಜೊತೆ ಶ್ರೀಕಾಂತ್ ಕುಕ್ಕಡ್ಡಿ, ನ್ಯೂಸ್ ಫಸ್ಟ್, ಬೆಳಗಾವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.